ಇನ್ನು ಪೂರ್ವೋತ್ಥಾನಾಸನ. ಕೈಗಳನ್ನ ತೊಡೆಯ ಪಕ್ಕದಲ್ಲಿಟ್ಕೊಳ್ಳಿ. ಉಸಿರು ತೆಗೊಳ್ತಾ ಎರಡೂ ಕೈಗಳನ್ನ ಸಾಧಾರಣ 1 ಫೂಟ್ ಆಗುವಷ್ಟು ಹಿಂದಕ್ಕಿಡಿ. ಅಲ್ಲೇ ಉಸಿರು ಬಿಡಿ. ಉಸಿರು ತೆಗೊಳ್ತಾ ನಿಮ್ಮ ಪಾದವನ್ನ ಸ್ವಲ್ಪ ಮುಂದೆ ಬಗ್ಸಿ, ಸೊಂಟವನ್ನ ಮೇಲೆ ಎತ್ತಿ, ತಲೆಯನ್ನ ಹಿಂದೆ ಜೋತು ಬಿಡಿ. ದೀರ್ಘ ಉಸಿರಾಡಿ. ನಿಮ್ಮ ಚೆಸ್ಟ್ ಓಪನ್ ಆಗಬೇಕು. ಇದರಿಂದ ರಾತ್ರಿ ಮಲಗಿದಾಗ ವೀಸಿಂಗ್ ಬರೋದಕ್ಕೆ ತುಂಬಾ ಒಳ್ಳೇದಾಗತ್ತೆ. ದೀರ್ಘ 5 ಶ್ವಾಸ. 5 ಉಸಿರಾದ ನಂತರ ಉಸಿರು ಬಿಡ್ತಾ ನಿಧಾನಕ್ಕೆ ಸೊಂಟ ಕೆಳಗೆ ತನ್ನಿ. ಅಲ್ಲೇ ಉಸಿರು ತಗೊಳ್ಳಿ. ಉಸಿರು ಬಿಡ್ತಾ ಕೈ ಮುಂದಕ್ಕೆ. ಇನ್ನು ಭಾರದ್ವಾಜಾಸನ. ಉಸಿರು ತೆಗೊಳ್ತಾ ನಿಮ್ಮ ಎಡ ಕಾಲನ್ನ ಹಿಂದಕ್ಕೆ ಮಡಚಿ, ಉಸಿರು ಬಿಡ್ತಾ ಬಲ ಕಾಲನ್ನ ಮಡಚಿ ಎಡ ತೊಡೆಯ ಮೇಲಿಡಿ. ನಿಮ್ಮ ಹಿಮ್ಮಡಿ ಹೊಕ್ಕಳ ಹತ್ರ ಬರಬೇಕು. ಬಲ ಮೊಣಕಾಲು ನೆಲದ ಮೇಲಿರ್ಲಿ. ಅಲ್ಲೇ ಉಸಿರು ತೆಗೊಳ್ಳಿ. ನೆಕ್ಸ್ಟ್ ಉಸಿರು ಬಿಡ್ತಾ ನಿಮ್ಮ ಬಲ ಕೈಯನ್ನ ಬೆನ್ನ ಹಿಂದೆ ತಂದು ಬಲ ಕಾಲ ಹೆಬ್ಬೆರಳನ್ನ ಹಿಡ್ಕೊಳ್ಳಿಕ್ ಪ್ರಯತ್ನ ಮಾಡಿ. ಎಡ ಅಂಗೈಯನ್ನ ಬಲ ಮೊಣಕಾಲಿನ ಕೆಳಗಿಡಿ. ನಿಮ್ಮ ಸೊಂಟವನ್ನ ಆದಷ್ಟು ಬಲಬದಿಗೆ ತಿರುಗಿಸಿ ಹಿಂದೆ ನೋಡಿ. ದೀರ್ಘ ಉಸಿರಾಡಿ. ನಿಧಾನ ಉಸಿರು ತಗೊಂಡು ಬಿಟ್ಟು ಮಾಡಬೇಕು. ಇದರಿಂದ ಶ್ವಾಸಕೋಶ ಸರಿಯಾಗಿ ಕಂಟ್ರಾಕ್ಟ್, ರಿಲ್ಯಾಕ್ಸ್ ಆಗಿ ಅಸ್ತಮದ ಸಿಂಪ್ಟಮ್ಸ್ಗಳು, ಲಕ್ಷಣಗಳು ಕಡಿಮೆ ಆಗ್ತಾ ಹೋಗುತ್ತೆ. ನಿಮ್ಮ ಲಂಗ್ ಕೆಪಾಸಿಟಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. 5 ಶ್ವಾಸ ಆದ ನಂತರ ಉಸಿರು ತೆಗೊಳ್ತಾ ನಿಧಾನಕ್ಕೆ ಕೈ ಬಿಟ್ಟು ಮುಂದೆ ತಿರುಗಿ. ಅಲ್ಲೇ ಉಸಿರು ಬಿಡಿ. ಉಸಿರು ತೆಗೊಳ್ತಾ ಬಲ ಕಾಲು ಚಾಚಿ ಮುಂದಕ್ಕೆ. ಉಸಿರು ಬಿಡ್ತಾ ಎಡ ಕಾಲನ್ನ ಚಾಚಿ. ಇದೇ ರೀತಿ ಇನ್ನೊಂದು ಬದಿಯಲ್ಲೂ ಅಭ್ಯಾಸ ಮಾಡಬೇಕು. ಉಷ್ಟ್ರಾಸನ. ಮೊಣಕಾಲೂರಿ ನಿಂತ್ಕೊಳ್ಳಿ. ನಿಮ್ಮ ಭುಜ ಎಷ್ಟು ಅಗಲ ಇದೆಯೋ ಅಷ್ಟು ಅಗಲ ಕಾಲನ್ನ ಇಟ್ಕೊಳ್ಳಿ. ತೊಡೆ ನೇರವಿರ್ಲಿ. ಉಸಿರು ಬಿಡ್ತಾ ನಿಧಾನಕ್ಕೆ ಹಿಂದಕ್ಕೆ ಬಗ್ಗಿ ನಿಮ್ಮ ಅಂಗೈಯನ್ನ ಪಾದಗಳ ಮೇಲಿಡಿ. ನಿಮ್ಮ ತೊಡೆ ನೇರ ಇರ್ಲಿ. ತಲೆಯನ್ನ ಹಿಂದಕ್ಕೆ ಬಗ್ಸಿ ದೀರ್ಘ ಉಸಿರಾಡಿ. ಸೊಂಟವನ್ನ ಆದಷ್ಟು ಮುಂದಕ್ಕೆ ದೂಡಬೇಕು. ನಿಧಾನ ಉಸಿರಾಡಿ. ಸೊಂಟ ನೋವಿರುವವರು ಈ ಅಭ್ಯಾಸವನ್ನ ಮಾಡೋದು ಒಳ್ಳೆಯದಲ್ಲ. 5 ಸಲ ದೀರ್ಘ ಉಸಿರಾಟ. 5 ಉಸಿರಾದ ನಂತರ ಉಸಿರು ತೆಗೊಳ್ತಾ ನಿಧಾನಕ್ಕೆ ಮೇಲಕ್ಕೆ ಬಂದು ಕೂತ್ಕೊಳ್ಳಿ. ಭುಜಂಗಾಸನ. ಕೌಚಿ ಮಲ್ಕೊಳ್ಳಿ. ಕಾಲುಗಳನ್ನ ಜೋಡಿಸಿ ನಿಮ್ಮ ಅಂಗೈಯನ್ನ ಎದೆಯ ಪಕ್ಕದಲ್ಲಿಡಿ. ಉಸಿರು ತೆಗೊಳ್ತಾ ತಲೆ, ಎದೆ, ಹೊಟ್ಟೆಯನ್ನ ನಿಧಾನಕ್ಕೆ ಮೇಲೆ ಎತ್ತಿ ಸಾಧ್ಯವಾದಷ್ಟು ಹಿಂದಕ್ಕೆ ಬಗ್ಗಿ 2 ಹುಬ್ಬುಗಳ ಮಧ್ಯದಲ್ಲಿ ನೋಡಿ. ಭ್ರೂ ಮಧ್ಯ ದೃಷ್ಟಿ ಅಥವಾ ಮೇಲೆ ಸೀಲಿಂಗ್ ಅನ್ನ ನೋಡಬಹುದು. ದೀರ್ಘ ಉಸಿರಾಡಿ. ಈ ಭುಜಂಗಾಸನವನ್ನ ಮಾಡೋದ್ರಿಂದ ನಿಮ್ಮ ಉಸಿರಾಟದ ಚಲನೆ ಸುಗಮವಾಗಿ ಆಗುತ್ತೆ. ಉಸಿರಾಟ ಮಾಡುವಾಗ ಕಷ್ಟ ಪಡಬೇಕಾಗಿ ಬರೋದಿಲ್ಲ. 5 ಉಸಿರಾಟ ಆದ ನಂತರ ಉಸಿರು ಬಿಡ್ತಾ ನಿಧಾನಕ್ಕೆ ಕೆಳಗೆ ಬನ್ನಿ. ಧನುರಾಸನ. ಉಸಿರು ಬಿಡ್ತಾ 2 ಕಾಲುಗಳನ್ನ ಹಿಂದಕ್ಕೆ ಮಡಚಿ ಕಾಲ ಮಣಿಗಂಟನ್ನ, ಆಂಕಲ್ಸ್ ಅನ್ನ ಕೈಯಿಂದ ಮುಷ್ಟಿ ಹಿಡ್ಕೊಳ್ಳಿ. ಉಸಿರು ತೆಗೊಳ್ತಾ ನಿಧಾನಕ್ಕೆ ತಲೆ, ಎದೆ ಹಾಗೂ 2 ಕಾಲುಗಳನ್ನ ಮೇಲಕ್ಕೆ ಎತ್ತಬೇಕು. ಮೇಲೆ ನೋಡಿ ಅಥವಾ 2 ಹುಬ್ಬುಗಳ ಮಧ್ಯದಲ್ಲಿ ನೋಡಿ. ದೀರ್ಘ ಉಸಿರಾಟ ಮಾಡಿ. ಸೊಂಟ ನೋವಿರುವವರು ಈ ಆಸನವನ್ನ ಮಾಡುವಾಗ ಸ್ವಲ್ಪ ಜಾಗರೂಕರಾಗಿರಿ. ನಿಧಾನಕ್ಕೆ ಉಸಿರು ಬಿಡ್ತಾ ಕೆಳಗೆ ಬನ್ನಿ. ಉಸಿರು ತೆಗೊಳ್ತಾ ಕೈ ಬಿಟ್ಟು ಕಾಲುಗಳನ್ನ ಚಾಚಿ. ಇನ್ನು ಚಕ್ರಾಸನವನ್ನ ಅಭ್ಯಾಸ ಮಾಡೋಣ. ನೇರವಾಗಿ ಮಲ್ಕೊಳ್ಳಿ. ನಿಮ್ಮ ಕೈಗಳನ್ನ ಕುತ್ತಿಗೆಯ ಪಕ್ಕ ನೆಲದಲ್ಲಿಡಿ. 2 ಕಾಲುಗಳನ್ನ ಮಡಚಿ ತೊಡೆಯ ಹತ್ತಿರ ಇಟ್ಕೊಳ್ಳಿ. ಉಸಿರು ತೆಗೊಳ್ತಾ ನಿಮ್ಮ ಸೊಂಟ, ಬೆನ್ನು, ತಲೆ ಎಲ್ಲವನ್ನ ಮೇಲಕ್ಕೆತ್ತಿ ಕೈಗೆ ಭಾರ ಹಾಕಿ ಲಿಫ್ಟ್ ಮಾಡಿ. ಕಣ್ಣು ಮುಚ್ಚಿ ದೀರ್ಘ ಉಸಿರಾಡಿ. ಸೊಂಟ ನೋವಿರುವವರು, ಹಾರ್ಟ್ ಪ್ರಾಬ್ಲಮ್ ಇರುವವರು ಈ ಆಸನವನ್ನು ಮಾಡೋದು ಬೇಡ. ದೀರ್ಘ ಉಸಿರಾಡಬೇಕು 5 ಸಲ. 5 ಉಸಿರಾದ ನಂತರ ಉಸಿರು ಬಿಡ್ತಾ ನಿಧಾನಕ್ಕೆ ಕೆಳಗೆ ಬನ್ನಿ. ಕೈಗಳನ್ನ ಕೆಳಗೆ ತನ್ನಿ. ಕಾಲು ಚಾಚಿ. ಇನ್ನು ವಿಪರೀತ ಕರಣಿ. ಉಸಿರು ತೆಗೊಳ್ತಾ ನಿಮ್ಮ ಕಾಲು, ಸೊಂಟ, ಬೆನ್ನು ನೇರವಾಗಿ ಮೇಲಕ್ಕೆತ್ತಿ ಕೈಗಳನ್ನ ಸೊಂಟಕ್ಕೆ ಆಧಾರವಾಗಿಡಿ. ಕಣ್ಣು ಮುಚ್ಚಿ ದೀರ್ಘ ಉಸಿರಾಡಿ. ಇಲ್ಲಿ ನಿಮ್ಮ ಗಲ್ಲ ಎದೆಗೆ ಮುಟ್ಟಬಾರದು. ಕಾಲುಗಳು ನೇರವಾಗಿರ್ಲಿ. ದೀರ್ಘ ಉಸಿರಾಡಿ. ಸಾಧ್ಯ ಆದ್ರೆ 25 ಸಲ ಈ ಆಸನದಲ್ಲಿ ಉಸಿರಾಡಬೇಕು. ಪ್ರಾರಂಭದಲ್ಲಿ 25 ಉಸಿರಾಟ ಕಷ್ಟವಾಗಬಹುದು. 10-15 ಎಷ್ಟಾಗತ್ತೋ ಅಷ್ಟು ಉಸಿರಾಟ ಮಾಡಿ. ದಿನದಿಂದ ದಿನಕ್ಕೆ ಉಸಿರಾಟದ ಸಂಖ್ಯೆಯನ್ನ ಜಾಸ್ತಿ ಮಾಡ್ತಾ ಹೋಗಿ. ಸಾಧ್ಯವಾದ್ರೆ 25ಕ್ಕಿಂತ ಜಾಸ್ತಿ ಉಸಿರಾಟ ಕೂಡ ಮಾಡಬಹುದು. ಈ ಆಸನ ಮಾಡೋದ್ರಿಂದ ನಿಮ್ಮ ಲಂಗ್ ಕೆಪಾಸಿಟಿ ತುಂಬಾ ಜಾಸ್ತಿ ಆಗತ್ತೆ. ಶಾರ್ಟ್ನೆಸ್ ಆಫ್ ಬ್ರೆತ್ ಕಡಿಮೆ ಆಗ್ತಾ ಹೋಗುತ್ತೆ.
ಸಾಧ್ಯವಾದಷ್ಟು ಹೊತ್ತು ಈ ಆಸನವನ್ನ ಅಭ್ಯಾಸ ಮಾಡಿ. ನಂತರ ಇಲ್ಲಿಂದಲೇ ಹಲಾಸನವನ್ನ ಅಭ್ಯಾಸ ಮಾಡೋಣ. ಉಸಿರು ಬಿಡ್ತಾ ನಿಧಾನಕ್ಕೆ ಕಾಲುಗಳನ್ನ ನಿಮ್ಮ ತಲೆಯ ಕಡೆಗೆ ಕೆಳಗೆ ತಂದು ಪಾದಗಳನ್ನ ನೆಲದ ಮೇಲಿಡಿ. ಕೈಗಳನ್ನ ನೆಲದ ಮೇಲಿಟ್ಟು ಫಿಂಗರ್ಸ್ ಅನ್ನ ಇಂಟರ್ಲಾಕ್ ಮಾಡಿ ದೀರ್ಘ ಉಸಿರಾಡಿ 5 ಸಲ. ಇಲ್ಲಿ ನಿಮ್ಮ ಗಲ್ಲ ಎದೆಗೆ ಟಚ್ ಆಗಬೇಕು. ಹಾರ್ಟಿಗೆ ಕಂಪ್ರೆಷನ್ ಎಫೆಕ್ಟ್ ಸಿಗತ್ತೆ ಇಲ್ಲಿ, ಲಂಗ್ಸಿಗೆ ಕೂಡ. ಹೃದಯ ಸಮಸ್ಯೆ ಇರೋರು ಈ ಆಸನವನ್ನ ಅಭ್ಯಾಸ ಮಾಡೋದು ಬೇಡ. 5 ಉಸಿರು ಆದ ನಂತರ ಉಸಿರು ತೆಗೊಳ್ತಾ ನಿಧಾನಕ್ಕೆ ಕಾಲನ್ನ ಮೇಲೆತ್ತಿ ಉಸಿರು ಬಿಡ್ತಾ ಸೊಂಟವನ್ನ ಕೆಳಗೆ ತನ್ನಿ. ಇನ್ನು ಮತ್ಸ್ಯಾಸನ. ಉಸಿರು ಬಿಡ್ತಾ ನಿಮ್ಮ ಬಲ ಕಾಲನ್ನ ಮಡಚಿ ಎಡತೊಡೆಯ ಮೇಲಿಡಿ, ಅಲ್ಲೇ ಉಸಿರು ತೆಗೊಳ್ಳಿ. ಉಸಿರು ಬಿಡ್ತಾ ನಿಮ್ಮ ಎಡ ಕಾಲನ್ನ ಮಡಚಿ ಬಲ ತೊಡೆಯ ಮೇಲಿಡಿ. ಇದು ಪದ್ಮಾಸನ. ಮಲಗಿದ ಪೊಸಿಷನ್ ಅಲ್ಲಿ ಪದ್ಮಾಸನ ಹಾಕಬೇಕು. ಪದ್ಮಾಸನ ಹಾಕೋಕೆ ಕಷ್ಟ ಆಗೋರು ಸುಖಾಸನ ಅಥವಾ ಸ್ವಸ್ತಿಕಾಸನದಲ್ಲಿ ಮಲಗಿ. ಈಗ ಉಸಿರು ತೆಗೊಳ್ತಾ ನಿಮ್ಮ ಎದೆಯನ್ನ ಎತ್ತಿ ತಲೆಯನ್ನ ಹಿಂದೆ ಬಗ್ಸಿ ನಿಮ್ಮ ನೆತ್ತಿಯನ್ನ ನೆಲಕ್ಕಿಡಿ. ಬೇಕಿದ್ರೆ ಕೈಯನ್ನ ಸಪೋರ್ಟ್ ತಗೊಳ್ಬೋದು. ಆಮೇಲೆ 2 ಕೈಗಳಿಂದ ಕಾಲ ಹೆಬ್ಬೆರಳನ್ನ ಹಿಡ್ಕೊಳ್ಳಿ. ಮೊಣಕೈಯನ್ನ ಬಗ್ಸಿ ಮೊಣಕೈ ನೆಲಕ್ಕಿಟ್ಕೊಳ್ಬೇಕು. ದೀರ್ಘ ಉಸಿರಾಡಿ 5 ಸಲ. ಚೆಸ್ಟ್ ಓಪನಿಂಗ್ ಆಸನ ಇದು. ಇದರಿಂದ ಶ್ವಾಸನಾಳಗಳು ಎಕ್ಸ್ಪಾಂಡ್ ಆಗಿ ಉಸಿರಾಟದ ಕ್ರಿಯೆ ಈಸಿ ಆಗಿರುತ್ತೆ. 5 ಉಸಿರಾದ ನಂತರ ಉಸಿರು ಬಿಡ್ತಾ ನಿಧಾನಕ್ಕೆ ತಲೆಯನ್ನ ಕೆಳಗೆ ತನ್ನಿ, ಕೈ ಬಿಡಿ. ಉಸಿರು ತೆಕ್ಕೊಳ್ತಾ ನಿಮ್ಮ ಎಡ ಕಾಲನ್ನ ಚಾಚಿ ಉಸಿರು ಬಿಡಿ. ಉಸಿರು ತೆಗೊಳ್ತಾ ಬಲ ಕಾಲನ್ನ ಚಾಚಿ. ಇನ್ನು ನಾವು ಮಾಡ್ತಾ ಇರೋ ಆಸನ ಉತ್ಥಾನ ಪಾದಾಸನ. ಕೈಗಳನ್ನ ಕುತ್ತಿಗೆ ಹತ್ರ ನೆಲದಲ್ಲಿಟ್ಕೊಳ್ಳಿ. ಉಸಿರು ತೆಗೊಳ್ತಾ ನಿಮ್ಮ ಬೆನ್ನನ್ನ ಎತ್ತಿ ತಲೆಯನ್ನ ಎತ್ತಿ ಕುತ್ತಿಗೆ ಹಿಂದೆ ಬಗ್ಸಿ ನೆತ್ತಿ ನೆಲಕ್ಕಿಡಿ. ಜೊತೆಗೆ 2 ಕಾಲುಗಳನ್ನ 45 ಡಿಗ್ರಿ ಆಗುವಷ್ಟು ಮೇಲಕ್ಕೆತ್ತಿ ಕೈ ಬಿಟ್ಟು ಕೈಯನ್ನ ಮುಂದಕ್ಕೆ ಚಾಚಿ 5 ಸಲ ದೀರ್ಘ ಉಸಿರಾಡಿ. ಅಸ್ಥಮಾ ಸಮಸ್ಯೆಗೆ ಇದು ಉತ್ತಮ ಅಭ್ಯಾಸವಾಗಿದೆ. 5 ಉಸಿರಾದ ನಂತರ ಉಸಿರು ಬಿಡ್ತಾ ನಿಧಾನಕ್ಕೆ ಕೆಳಗೆ ಬನ್ನಿ. ಕೈಗಳನ್ನ ಕೆಳಗೆ ತಂದು ನೆಲದಲ್ಲಿಡಿ. ರಿಲ್ಯಾಕ್ಸ್.